ಸರ್ ಹೌ ಆರ್ ಯು ಸರ್? ಫೈನ್ ಸರ್. ಖಾಲಿನಾಗಿಲ್ಲಲ್ಲ? ಸೀತಾ ಅವರೇ, ನೀವು ಇಲ್ಲ ಇದ್ದೀರಾ? ನಾನು ಮನೆ ಬಾಡಿಗೆ ಹುಡುಕ್ತಾ ಇದ್ದೆ. ಎಷ್ಟಂತೆ ಬಾಡಿಗೆ? ಇದು ಸೀತಾ ಅವ್ರಿಗೆ. ಇಷ್ಟು ದೊಡ್ಡ ಮನೆನಾ? ಅವ್ರಿಗೆ ಆಫೀಸ್ಗೆ ಸ್ಕೂಲ್ಗೆಲ್ಲ ತುಂಬಾ ದೂರ ಆಗುತ್ತೆ ಅಲ್ವಾ ಸೀತಾ ಅವರೇ? ಏನೂ ಇಲ್ಲ, ಹತ್ರನೇ ಆಗುತ್ತೆ. ಸುಮ್ಮನೆ ರೀ ಸರ್, ಕಾಮಿಡಿ ಮಾಡಬೇಡಿ ಅಲ್ವಾ ಸೀತಾ ಅವರೇ? ದೂರ ಆಗಲ್ವಾ ಆಫೀಸ್ಗೆ? ನಿಮ್ಮ ಮನೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಾನೇ ಬಾಡಿಗೆಗೆ ಬಂದ್ಬಿಡ್ತೀನಿ. ಯಾಕೋ ಕ್ವಾಲಿಟಿ ಸರಿ ಇಲ್ಲ ಅನ್ಸುತ್ತೆ. ಹೌದು ಸರ್, ರಾಮ್ ಹೇಳ್ತಿರೋದು ಸರಿ. ಈ ಮನೆ ತುಂಬಾ ದೂರ ಆಗುತ್ತೆ ಸ್ಕೂಲ್ಗೆ ಮತ್ತೆ ಆಫೀಸ್ಗೆ. ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಸೀತಾಜಿ, ಅದಕ್ಕೇನಾದ್ರು ವ್ಯವಸ್ಥೆ ಮಾಡೋಣ ಬಿಡಿ. ಹೇ, ಏನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಆಫೀಸ್ನ ನಿಮ್ಮ ಅಪಾರ್ಟ್ಮೆಂಟ್ ಮೇಲೆ ತಂದಿಡಕ್ಕಾಗತ್ತಾ? ಕಾಮಿಡಿ. ಸರ್, ನನಗೆ ಈ ಮನೆ ಸೆಟ್ ಆಗಲ್ಲ ಸರ್. ಆಫೀಸ್ಗೆ ಸ್ಕೂಲ್ಗೆ ಯಾವ್ದು ಹತ್ರ ಆಗುತ್ತೋ ಅದೇ ಏರಿಯಲ್ಲೇ ನಾನು ಹುಡುಕ್ತೀನಿ ಸರ್. ನಾನು ನೋಡ್ತೀನಿ ಸೀತಾಜಿ. ಸರ್ ಸುಮ್ಮನೆ ಇರಿ ಸರ್, ನಿಮ್ಗೆ ಯಾಕೆ ತೊಂದರೆ? ನಾನು ಮನೆ ಬೇರೆ ಹುಡುಕ್ತಾ ಇದ್ದೀನಿ, ಒಟ್ಟಿಗೆ ಸೇರಿ ಹುಡ್ಕೋಣ. ಏನು ಹೇಳ್ತೀರಾ ಸೀತಾ ಅವರೇ? ಹಾಂ, ಓಕೆ. ಸರ್, ನಿಮಗೆ ಯಾಕೆ ತೊಂದರೆ? ತುಂಬ ಥ್ಯಾಂಕ್ಸ್ ನೀವು ಹೆಲ್ಪ್ ಮಾಡಿದ್ದಕ್ಕೆ. ನಾನು ಬರ್ತೀನಿ. ಹರ್ಪಿ ಸರ್, ಥ್ಯಾಂಕ್ ಯು ಸರ್. ಡೋರ್ ಸ್ವಲ್ಪ ಸಾರಿಯಾ? ಬೈಯೋದಾದ್ರೆ ಒಟ್ಟಿಗೆ ಸೇರಿಸಿ ಇಲ್ಲೇ ಬೈದ್ಬಿಡಿ, ರೋಡಲ್ಲೆಲ್ಲ ಬೇಡ. ಸಾರಿ, ನೀವು ಬರಬೇಡ ಅಂತ ಅಂದ್ರೂ ಬಂದೆ. ಯಾಕೋ ನೀವು ಒಬ್ಬರೇ ಹೋಗೋದು ಸರಿ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ. ಥ್ಯಾಂಕ್ಸ್. ಥ್ಯಾಂಕ್ಸಾ? ನಿಮಗೆ ಲೊಕೇಶನ್ ಕಳಿಸಿದ್ದು ನೀವು ಬರ್ರಿ ಅಂತ. ಒಂದು ನಿಮಿಷ, ನೀವೇನೋ ಬೈ ಮಿಸ್ಟೇಕ್ ಆಗಿ ಲೊಕೇಶನ್ ಕಳ್ಸಿದ್ದೀರಾ ಅಂತ ಅನ್ಕೊಂಡೆ. ಒಬ್ಬರೇ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇತ್ತು. ಜೊತೆಗೆ ಮನೆ ನೋಡೋಕೆ ಹೋಗ್ತಾ ಇದ್ದೀರಾ, ಮನೆ ಹೇಗಿರುತ್ತೆ ಅಂತ ನನಗೂ ನೋಡೋ ಕ್ಯೂರಿಯಾಸಿಟಿ ಇತ್ತು. ಹೇಗಿದ್ರು ಬೈತೀರಾ, ಯೂಸ್ ಆಗಿಬಿಟ್ಟಿದೆ. ಬೈದು ಪರವಾಗಿಲ್ಲ ಅಂತ ಬಂದ್ಬಿಟ್ಟೆ. ಸಾರಿ ಮತ್ತೆ ಥ್ಯಾಂಕ್ಸ್. ನೀವು ಸಾರಿ ಕೇಳಿ ಅಂತ ನಾನು ಹೇಳಿಲ್ಲ, ಆದ್ರೂ ನನ್ನ ಮೇಲಿರೋ ಕೋಪ. ಇಲ್ಲ, ನನ್ಗೆ ಅಲ್ಲಿ ಇರೋಕ್ಕಾಗಲಿಲ್ಲ, ತುಂಬ ಸಫೋಕೇಟ್ ಆಗ್ತಾ ಇತ್ತು. ಜಸ್ಟ್ ಚಿಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವಿರೋದಕ್ಕೆ ನಾನು ಇಷ್ಟ ಆರಾಮಾಗಿರೋದು. ಆ್ಯಕ್ಚುಲಿ ಯು ಆರ್ ಗ್ರೇಟ್. ಇಷ್ಟು ಕಮ್ಮಿ ಸಮಯದಲ್ಲಿ ಅಷ್ಟೊಂದು ಮನೆ ಹುಡ್ಕಕ್ಕೆ ನನ್ನ ಕೈಲಂತೂ ಸಾಧ್ಯನೇ ಆಗ್ತಾ ಇರಲಿಲ್ಲ. ನನ್ನ ಕೋಪ ಕಡಿಮೆ ಆಗಲಿ ಅಂತ ಈ ಥರ ಮಾತಾಡ್ತಿದ್ದೀರಾ ಅಲ್ವಾ? ನಿಮಗೂ ಸಿಹಿಗೂ ವ್ಯತ್ಯಾಸನೇ ಇಲ್ಲ. ನಾನು ಸಿಹಿ ಥರ ಆಡ್ತಿದ್ದೀನ? ನಾನೇನಾದ್ರು ತಿಂಡಿ ಕೊಡಿ ಅಂತ ಗಲಾಟೆ ಮಾಡಿದ್ನ? ಸೀತಮ್ಮ ಬ್ಯಾಗಲ್ಲಿ ತಿಂಡಿ ಇದ್ರೆ ಕೊಡೋ, ನಂಗೆ ಹೊಟ್ಟೆ ಸೀತಾ ಇದೆ ಅಂತ ಗಲಾಟೆ ಮಾಡಿದ್ನ? ನೀವು ಚಿಕ್ಕ ವಯಸ್ಸಿಂದ ಇದೇ ಥರ ತರಲಿಲ್ಲ ಅಥವಾ ಬೆಳೀತಾ ಹೀಗಾದ್ರ? ಐ ವಿಲ್ ಟೆಲ್ ಯು ಸಮಥಿಂಗ್, ಓಕೆ? ನನ್ನ ಜಾತಕದಲ್ಲಿ ದೊಡ್ಡವನಾದ್ಮೇಲೆ ಸಿಕ್ಕಾಪಟ್ಟೆ ತರಲೆ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ಇದು ಸ್ಟಾರ್ಟಿಂಗ್ ಅಷ್ಟೇ. ಈ ಫ್ಲ್ಯಾಟ್ನು ಸೇರಿಸಿ ದಶಗ್ರಹಗಳ ದರ್ಶನ ಆಗಿದೆ. ನೆಕ್ಸ್ಟ್ 11 ಇದೆ. ಅಯ್ಯೋ, ಇನ್ನಾಗಲ್ಲಪ್ಪ, ಲೇಟ್ ಆಯ್ತು, ಮನೆಗೆ ಹೋಗ್ಬೇಕು. ಬನ್ನಿ. ಒಂದು ನಿಮಿಷ. ನಿಜವಾಗ್ಲೂ ನಿಮಗೆ ಈ ಲಾಯರಿಂದ ಏನಾದರೂ ಹೆಲ್ಪ್ ಆಗ್ತಿದ್ಯಾ? ಅದು ಹೇಗೆ ಹೇಳಿ? ನೀವು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನಾಗಿ ಇವ್ರ ಹತ್ರ ಹೆಲ್ಪ್ ಕೇಳ್ಕೊಂಡು ಹೋಗಿಲ್ಲ. ಅದಕ್ಕೇನೆ ಇವ್ರನ್ನ ಮನೆ ಕರ್ಕೊಂಡು ಬಂದಿತ್ತು, ಮದುವೆ ಸಂಬಂಧ ಮಾತಾಡೋಕ್ಕೆ. ಮದುವೆ ಸಂಬಂಧನಾ? ಹಾಂ, ನಾನು ಆಗಲ್ಲ ಅಂತ ಹೇಳ್ಬಿಟ್ಟೆ. ಆದರೂ ಇವ್ರು ತಲೆಯಲ್ಲಿ ಇಟ್ಕೊಳ್ದೆ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಪ್ರತಿ ಸಲ ಇವ್ರನ್ನ ಮೀಟ್ ಮಾಡೋಕ್ಕೆ ಬಂದಾಗ ನನಗೊಂಥರ ಸಂಕೋಚ ಆಗುತ್ತೆ. ಮೋಸ್ಟ್ಲಿ ನನ್ನ ತಲೆಯಲ್ಲೇ ಇದೆಲ್ಲ ಕೊರೀತಿದೆ ಅನ್ಸುತ್ತೆ. ಲೀಗಲ್ ವಿಷಯದಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ. ಯಾಕೇನಾಯ್ತು? ನಥಿಂಗ್. ಆದರೂ ಈ ವಿಷಯನ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ನಿಮ್ಮ ಹತ್ರ ಹೇಳ್ಕೊಂಡ್ಮೇಲೆ ಒಂಥರ ಬೆಟರ್ ಫೀಲ್ ಆಗ್ತಿದೆ. ನಾನು ಹೇಳಿದ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ರಾಮ್. ಯು ವೆಲ್ಕಮ್. ಹೊರಡೋಣವಾ? ಬನ್ನಿ. ಸರ್,
ಸರ್ 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 ನನ್ನ ಮಾತು ಕೇಳಿ ಸರ್. ನೀವು ನನಗೊಂದು ಮಾತು ಹೇಳೋದಲ್ವಾ ಸರ್? ನೀವು ಯಾಕೆ ಅವಳನ್ನ ಅಲ್ಲಿ ಕರ್ಸ್ಕೊಳಕ್ ಹೋಗಿದ್ರಿ ಸರ್? ಏಯ್, ಈ RPಗೆ ಅಡ್ವೈಸ್ ಮಾಡ್ತಿದ್ಯಾ? ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡ ವ್ಯಕ್ತಿ ಆಗೋದ್ಯಾ ನೀನು? ಇಲ್ಲ ಸರ್. ನೋಡು, ನನ್ನ ಹತ್ರ ದುಡ್ಡು ವಸೂಲಿ ಮಾಡಿ ಬೇರೆ ಹುಡುಗನ ಜೊತೆ ಕಟ್ಟೋ ಪ್ಲಾನು ಅಲ್ವಾ? ಬೇರೆ ಹುಡುಗನ? ಯಾರು ಸರ್ ಅವನು? 3 ಹೊತ್ತು ಅವನ ಜೊತೆಗೆ ಸುತ್ತಾ ಇರ್ತಾಳೆ, ನಿನಗೆ ಗೊತ್ತಿಲ್ವಾ? ನನ್ನ ಆಣೆಗೂ ಗೊತ್ತಿಲ್ಲ. ಬೇಡ, ನನ್ನ ಪರ್ಸಲ್ಲಿ 18 ರೂಪಾಯಿ ಇದೆ. ಆ 18 ರೂಪಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಭಾನುವಾರ ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ಮೇಲೆ ನಾನು ಅವಳ ಮನೆಗೆ ಹೋಗಿದ್ದೆ, ಅವಳು ಇರ್ಲಿಲ್ಲ. ಏಯ್, ದಡ್ಡಿನ ನೀನು ಅವನ ಜೊತೆಗೆ ಅವಳು ಸುತ್ತಾ ಇದ್ದಾನೆ ಅಂತ ಹೇಳಿ ಸಾರಿ, ನನ್ನಿಂದ ನಿಮಗೆ ಲೇಟ್ ಆಯಿತು. ನನ್ಗೊಬ್ಬನಿಗೆ ಲೇಟ್ ಆಗಿಲ್ಲ, ನಿಮಗೂ ಕೂಡ ನೆನಪಿರ್ಲಿ. ಆದರೆ ನನಗೋಸ್ಕರನೇ ಅಲ್ವಾ ನೀವು ಅಷ್ಟೊಂದೆಲ್ಲ ಸುತ್ತಾಡಿತು. ಹಲೋ, ನಾನು ಕೂಡ ಮನೆ ಹುಡುಕ್ತಾ ಇದ್ದೀನಿ. ಅಷ್ಟೊಂದು ಸೆಲ್ಫಿಶ್ ಆಗಿ ಮಾತಾಡಬೇಡಿ. ನೀವು ಅಷ್ಟೇ, ಇನ್ನು ಯಾವತ್ತೂ ಹಾಗೆಲ್ಲ ಮಾತಾಡಬೇಡಿ. ಹೇಗೆ? ಓಕೆ, ಅಲ್ಲ ನಾನು ಹೇಳಿದ್ದು ಅರ್ಥ ಆಯ್ತು, ಆದ್ರೂ ಬೇಡ. ನನಗೆ ನೀವು ಒಬ್ಬ ಒಳ್ಳೆ ಫ್ರೆಂಡ್, ಅದು ಹಾಗೆ ಇರಲಿ. ಡನ್ ಬಾಸ್. ಹಲೋ ಹಲೋ ಸೀತಾ. ಅಮ್ಮ, ಇಲ್ಲೇ ಗೇಟ್ ಹತ್ರ ಇದ್ದೀನಿ. ಹಬ್ಬ, ಇಷ್ಟೊತ್ತಾಯ್ತಲ್ಲ ಅಂತ ನಂಗೆ ತುಂಬ ಗಾಬರಿ ಆಗೋಗಿತ್ತಮ್ಮ. ಆಫೀಸಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಲೇಟ್ ಆಯ್ತು. ಬಂದೆ. ಸರಿಮ್ಮ. ಸರಿ, ಬಾಯ್. ಓಹೋ, ಹಾಗಾದ್ರೆ ನೀವು ಮಾತ್ರ ಸುಳ್ಳು ಹೇಳ್ಬೋದು. ನಾನೇನು ಸುಳ್ಳು ಹೇಳಿದೆ? ಡೈರೆಕ್ಟ್ ಆಗಿ ಮನೆ ಹುಡ್ಕೋಕ್ ಹೋಗಿದೆ ಅಂತ ಹೇಳ್ಬೋದಿತ್ತಲ್ವಾ? ನಾನೇನು ಸುಳ್ಳು ಹೇಳಿಲ್ಲ, ನಿಜಾನ ಮುಚ್ಚಿಟ್ಟೆ ಅಷ್ಟೆ. ನಿಮ್ಮ ಥರ 6 ವೀಕ್ ಅವ್ರಿಗೆಲ್ಲ ಹೆಂಡ್ತಿ ಅಂತ ಹೇಳಕ್ ನನಗೆ ಸಾಧ್ಯ ಇಲ್ಲ. ಹೌದು, ಕರೆಕ್ಟು. ನೀವು ಯಾಕೆ ಸಿಕ್ಕವ್ರಿಗೆಲ್ಲ ಹೆಂಡತಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಗಂಡ ಅಲ್ವಾ? ಸಾರಿ. ನೆಕ್ಸ್ಟ್ ಟೈಮಿಂದ ತಮಾಷೆ ಮಾಡ್ಬೇಕಾದ್ರೆ ಟೈಮ್ ನೋಡ್ಕೊಂಡೆ ತಮಾಷೆ ಮಾಡ್ತೀನಿ, ಓಕೆನಾ? ಈ ವಿಷಯದಲ್ಲಿ ತಮಾಷೆ ಕೂಡ ಬೇಡ. ಓಕೆ ಬಾಸ್, ಹೊಡಿ. ಹಲೋ, ಬನ್ನಿನಾ? ಓ, ಇಲ್ಲೂ ಮನೆ ಹುಡ್ಕೋ ಕಾರ್ಯಕ್ರಮ ಇದೆಯಾ? ನಿಮ್ ಲಿಟಲ್ ಫ್ರೆಂಡ್ ನ ಮರ್ತ್ಬಿಟ್ರ? ಅವಳಿಗೆ ಹಾಯ್ ಹೇಳಿ, ಅವಳು ತುಂಬಾ ಖುಷಿ ಪಡ್ತಾಳೆ. ನಿಮ್ಮನ್ನ ಹಚ್ಕೊಂಡಷ್ಟು ಇನ್ಯಾರನ್ನೂ ಹಚ್ಕೊಂಡಿಲ್ಲ. ನಾನು ಅಷ್ಟೇ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಎವರ್. ಬಾಸ್, 2 ನಿಮಿಷ ವೇಟ್ ಮಾಡಿ. ಬಚ್ಚಿಟ್ಕೊಳ್ಳೋಕೆ ಪರ್ಫೆಕ್ಟ್ ಆಗಿದೆ ಜಾಗ. ಯಾ ರೀ, ಏನಾಯ್ತು? ಏನ್ ಮಾಡ್ತಿದ್ದೀರಾ? ಅಲ್ಲೆಲ್ಲ ಹೆಗ್ನ ಇದೆ ಅಂತ ಹೇಳಿ. ಅಯ್ಯೋ, ಈ ಬ್ಯಾಂಡಿ ಕೂಟನೇ ನಂಗೆ ಸಿಕ್ಕಾಪಟ್ಟೆ ಭಯ. ಚಿಕ್ಕ ಮಕ್ಳು ತರನೇ ಹೇಳ್ತೀರಾ? ಚಿಕ್ಕ ಮಕ್ಳ ಹತ್ರ ಯಾವಾಗ್ಲೂ ಚಿಕ್ಕ ಮಕ್ಳ ತರನೇ ಇರ್ಬೇಕು. ಸಿ ಪುಟನ ನೀವು ಹೊರ ಕರ್ಕೊಂಡ್ಬರ್ಬೇಕಾದ್ರೆ ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ, ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಇಬ್ಬರದು ಹುಡುಗಾಟನೆ. ಯಾವ ಬ್ಯಾಂಡಿ ಕೂಟು ಇಲ್ಲ. ಸಿಹಿ ಅವಳಿಲ್ಲ ಸೀತಾ. ಅಮ್ಮ, ಸಿಹಿ ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳಾ? ಇಲ್ಲಮ್ಮ, ಆಟಕ್ಕೆ ಹೋದವಳು ಇನ್ನೂ ಬಂದೇ ಇಲ್ಲ. ಏನಿವತ್ತು ತಾಯಿ ಮಗಳಿಬ್ರು ಲೇಟು? ನಾನು ಇಲ್ಲೇ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ. ಲೇಟಾಗಿ ಬಂದರೆ ನೀವು ಪನಿಷ್ಮೆಂಟ್ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ಉಪಚಾರ ಮಾಡ್ತೀರಲ್ಲಮ್ಮ. ಶ್ರೇಯಸ್ ಜೊತೆ ಆಟ ಆಡ್ತಿದ್ದಾಳಾ? ಅಲ್ಲೇ ಇರ್ಬೋದಮ್ಮ. ಆಟ ಅಂದರೆ ಇವಳು ಎಲ್ಲ ಮರ್ತೋಗ್ಬಿಡ್ತಾಳೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಮ್ಮ. ಸಿಹಿ, ನೀವಾ? ಎಲ್ಲಿ ನನ್ನ ಲಿಟಲ್ ಫ್ರೆಂಡ್? ನೀವು ಇರೋದೇ ಮರ್ತೋಗಿದ್ರಿ ನನಗೆ. ಅವಳು ಆಟಾಡ್ತಿದ್ದಾಳಂತೆ ಇನ್ನ. ನನ್ನ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಯ್ತು. ಶ್ರೇಯಸ್, ಆಂಟಿ ಸಿಹಿ ಎಲ್ಲೋದ್ಲು? ನಾನು ಅವಳನ್ನೇ ಹುಡ್ಕೊಂಡು ಬಂದೆ. ಅವಳು ನಿಮ್ಮ ಜೊತೆ ಆಟ ಆಡ್ತಿರ್ಲಿಲ್ವಾ? ಆಂಟಿ ಸಿಹಿ ಸ್ಕೂಲಲ್ಲಿ ಹೊಟ್ಟೆ ನೋವು ಅಂತ ಬೇಗನೆ ಹೋದ್ಲು. ಜಯವ ಆಂಟಿ, ಹೇಳ್ಸಿತಾ? ನಮ್ಮ ಸಿಹಿನ ನೋಡಿದ್ರ? ಇಲ್ಲ ಕಣಪ್ಪ, ನೋಡ್ಲಿಲ್ಲ. ಶಾಂತಮ್ಮನ ಮೇಲೆ ಇರ್ಬೇಕು ನೋಡು. ಅಲ್ಲೂ ಇಲ್ಲ. ಸಂಜೆ ನೋಡ್ದೆ, ಆಮೇಲೆ ಎಲ್ಲೋದ್ಲು ಏನೋ ಗೊತ್ತಿಲ್ಲಮ್ಮ.
ಸರಿ ಆಂಟಿ. ಸರಿ ಅಮ್ಮ. ಸಿಹಿ ಕಾಣಿಸ್ತಾ ಇಲ್ವಂತೆ. ಅಮ್ಮ ಹೇಳಿದ್ರು ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ ಅಂತ. ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಇವಳು. ಸಿಹಿ ಪುಟ್ಟ ಆಯ್ತಾ? ಇನ್ನು ಸ್ವಲ್ಪ ಇದೆ ಆಂಟಿ. ಸಿಹಿ ಪುಟ್ಟ ಮಂಚದ ಕೆಳಗಡೆ ಗುಡಿಸ್ತಾ? ಗುಡಿಸ್ತೀನಿ. ಒಳಗಡೆ ಗದನ್ ಗುಡ್ಸು. ಜಾಣ, ಗುಡ್ ಗರ್ಲ್. ಸಿಹಿ ಏನ್ ಮಾಡ್ತಿದ್ಯಾ ನೀನು? ಬಾಯಿ ಕಡೆ ಬಿಡು ಅದನ್ನ. ಸೀತಾ ಎಂತ ಒಳ್ಳೆ ಮಗು ನೋಡು. ನಮ್ಮಮ್ಮಂಗೆ ಹೆಲ್ಪ್ ಮಾಡ್ಬೇಕು, ನಾನು ಕೆಲಸ ಮಾಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಕೇಳಿದ್ಲು. ಅಲ್ಲ, ಚಿಕ್ಕ ಮಗು ಹತ್ರ ಕೆಲಸ ಮಾಡಿಸ್ತಿದ್ದೀರಲ್ಲ. ಸೀತಮ್ಮ, ನಾನೇ ಅವ್ರ ಹತ್ರ ಹೇಳಿದ್ದು. ಆಂಟಿ ನನಗೆ ಸಂಬಳ ಕೊಡ್ತಾರೆ. ನಿನ್ ಯಾರು ಹೇಳಿದ್ದೀರಲ್ಲ ಮಾಡಕ್ಕೆ? ನಿನ್ ಪಾಪ ಅಲ್ವಾ ಸೀತಮ್ಮ? ನಾನು ಕೆಲಸ ಮಾಡಿದ್ರೆ ನಿನಗೂ ಹೆಲ್ಪ್ ಆಗುತ್ತೆ ತಾನೆ. ನೀನು ಒಬ್ಳೆ ಯಾಕೆ ಕಷ್ಟಪಡ್ತೀಯ? ನೀ ಮಾತ್ರ ಹೇಳೋದಲ್ವ ಮಗು ಬಂದು ಕೇಳಿದ್ಲು ಅಂತ. ಸೀತಮ್ಮ, ನಡಿ ಮನೆಗೆ ನಡಿ. ಸೀತಮ್ಮ ಬಾ. ನೀನೇ ಹೇಳು, ನಾನು ಮಾಡಿದ ತಪ್ಪ? ಸೀತಮ್ಮನಿಗೆ ಹೆಲ್ಪ್ ಮಾಡಬಾರ್ದಾ? ಮಾತಾಡ್ಬೇಡ ಅಂದೆ. ನಡಿ. ಆಯ್ತು ಕಣೆ ನಿಂತು. ಅಜ್ಜಿ ಮನೇಲಿ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ. ಯಾಕೆ ಹೋದೆ? ಸಿತಾರೆ, ಮಗು ಎದುರ್ಕೊಂಡಿದೆ. ರಾಮ್, ನೀವ್ ಸುಮ್ನಿರಿ. ನನ್ ಮಗಳ ಜೊತೆ ನಾನ್ ಮಾತಾಡ್ತಿದ್ದೀನಿ. ಹೇಳು, ಊರೆಲ್ಲ ಮಾತಾಡ್ತೀಯಲ್ವಾ? ಹೀಗೆಲ್ಲ ಮಾಡ್ಬಾರ್ದು ಅಂತ ನನಗೆ ಗೊತ್ತಾಗಲ್ವಾ? ನನಗ್ ಕೋಪ ಬರ್ಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತೀಯಾ? ಬಾಯ್ ಬಿಡೆ. ನೀನೇ ಹೇಳ್ದೆ ತಾನೆ ಮಾತಾಡ್ಬೇಡ ಅಂತ. ಸಿತಾರೆ, ಪ್ಲೀಸ್ ಕಂಟ್ರೋಲ್. ಅವ್ರಿಗೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳಷ್ಟೇ. ನನ್ ಗೊತ್ತಿದ್ದೇ ಮಾಡ್ದೆ ಫ್ರೆಂಡ್. ಗೊತ್ತಿದ್ದೆ ಮಾಡ್ತೀಯಾ? ನಾನ್ ಹೇಳಿದ್ನ ಅವ್ರ ಮನೇಲಿ ಹೋಗಿ ಕೆಲಸ ಮಾಡು ಅಂತ? ಲಿಸನ್, ಇಫ್ ಯು ವಾಂಟ್ ಐ ಲೀವ್ ನೌ. ಪ್ಲೀಸ್ ಮಗು ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಫ್ರೆಂಡ್, ನೀನು ಹೋಗ್ಬೇಡ ಫ್ರೆಂಡ್. ನೀನು ಹೋದ್ರೆ ಸಿದ್ದಮ್ಮ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತಾಳೆ. ಪ್ರಿಟಿ ಪ್ಲೀಸ್, ಪ್ರಿಟಿ ಪ್ಲೀಸ್, ಪ್ಲೀಸ್. ಅಳ್ಬಾರ್ದು, ಓಕೆ? ಸೀತಮ್ಮನ ನಾವು ಸಮಾಧಾನ ಮಾಡೋಣ. ಅವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಸರಿನಾ? ನೀನ್ ಕಾಣಿಸ್ಕೊಂಡಿಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡಿದ್ದಾರಷ್ಟೇ. ಇಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ತಿರು, ಶಿಲ್ ಬಿ ಫೈನ್. ನಾನು ಮಾಡಿದ ತಪ್ಪ ಫ್ರೆಂಡ್? ನಾನು ಕೆಲಸ ಮಾಡಿದ್ರೆ ಸೀತಮ್ಮನಿಗೂ ಹೆಲ್ಪ್ ಆಗುತ್ತೆ ಅಲ್ವಾ? ನೀನು ಮಾಡಿದ ತಪ್ಪಲ್ಲ, ಆದರೆ ಅವ್ರವ್ರ ಕೆಲಸ ಅವರೇ ಮಾಡಬೇಕು. ಈಗ ನಾನು ನಿನ್ನ ಸ್ಕೂಲಿಗೆ ಬಂದು ಕೂತ್ಕೊಂಡು ಓದೋಕ್ಕಾಗುತ್ತಾ ಹೇಳು? ನನ್ನ ವಯಸ್ಸಿಗೆ ನಾನು ಆಫೀಸ್ಗೆ ಹೋಗ್ಬೇಕು ತಾನೆ, ಹಾಗೆ ನೀನು ಕೂತ್ಕೊಂಡು ಓದಬೇಕು. ಫ್ರೆಂಡ್, ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ಹೀಗೆಲ್ಲ ಮಾತಾಡಿದ್ರೆ ಮತ್ತೆ ಸೀತಮ್ಮ ಕೋಪ ಮಾಡ್ಕೋತಾರೆ. ನನ್ನ ಮುದ್ದು ರಾಜ್ಕುಮಾರಿ ಅಲ್ವಾ ನೀನು? ನಿನ್ಗೋಸ್ಕರ ಪ್ಯಾಲೇಸ್ ಬರುತ್ತಲ್ವಾ? ಹಾಗಿದ್ಮೇಲೆ ಪ್ಯಾಲೇಸ್ ಬರುವಾಗ ನೀನು ಈ ರೀತಿ ಬೇರೆಯವ್ರ ಮನೇಲಿ ಕೆಲಸ ಮಾಡ್ಬೋದಾ? ಪ್ಯಾಲೇಸ್ ಬಂದ್ರೆ ನಾನು ಕೆಲಸ ಮಾಡುವ ಅದು ವಾಪಸ್ ಹೊರಟೋಗುತ್ತಾ? ಹೌದು, ಮತ್ತೆ ಪ್ರಿನ್ಸೆಸ್ ಅಲ್ವಾ ನೀನು? ಪ್ಯಾಲೇಸ್ಗೆ ಬೇಜಾರಾಗಲ್ವಾ? ಪ್ಯಾಲೇಸ್ಗೆ ಬೇಜಾರಾಗುತ್ತೆ ಅಂದಮೇಲೆ ಸೀತಮ್ಮನ್ಗೆ ಬೇಜಾರಾಗಲ್ವಾ? ಸಾರಿ ಸೀತಮ್ಮ, ಬೇಜಾರಾಯ್ತಾ ನಿನಗೆ? ನೋಡು ಫ್ರೆಂಡ್, ಮಾತಾಡ್ತಾನೆ ಇಲ್ಲ. ಸೀತಮ್ಮ, ನಾನು ಮಾತಾಡಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ. ನನ್ನ ಪ್ಯಾಲೇಸು ಬೇಡ, ಏನೂ ಬೇಡ. ನೀನು ಮಾತಾಡು ಸೀತಮ್ಮ, ಪ್ಲೀಸ್ ಪ್ಲೀಸ್. ಸೀತಮ್ಮ, ಒಬ್ಳೆ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಫ್ರೆಂಡ್, ಅದಕ್ಕೆ ನಾನು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಸೀತಮ್ಮನಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿರಲಿಲ್ಲ.
ಮಕ್ಳು ಕಷ್ಟಪಟ್ರೆ ಯಾವ ಅಮ್ಮಂದಿರಿಗೂ ಇಷ್ಟ ಆಗಲ್ಲ ಗೊತ್ತಾ? ಹಾಗೆ ಅಮ್ಮ ಕಷ್ಟಪಟ್ರು ಯಾವ ಮಕ್ಳಿಗೂ ಇಷ್ಟ ಆಗಲ್ಲ. ದೊಡ್ಡ ಮನುಷ್ಯ ಯಾರೇ ಹೇಳಿದ್ದು ನಿನ್ಗೆ ಅಮ್ಮ ಕಷ್ಟ ಪಡ್ತಿದ್ದಾಳೆ ಅಂತ? ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಏನೂ ಆಗುತ್ತೆ ಅಂತ ನನ್ಗೆ ಗೊತ್ತು. ಯಾರಿದೆಲ್ಲ ಹೇಳಿದ್ ನಿನ್ಗೆ? ನನ್ಗೆ ಈ ಮನೆನೇ ಬೇಕು, ನಾ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಅದಕ್ಕೆ ಕೆಲಸ ಮಾಡಕ್ ಹೋದೆ. ಸೀಪುಟ ಹೊರಬಾರ್ದು. ಯಾರು ಹೇಳಿದ್ದು ಬಂಗಾರ? ಈ ಮನೆ ಯಾವತ್ತಿದ್ರೂ ನಮ್ದೆ, ಈ ಮನೆ ಏನೂ ಆಗಲ್ಲ. ಹೇಳು, ಈ ಮನೆ ಯಾವತ್ತಿದ್ರೂ ನಮ್ದೆ ಅಂತ ಹೇಳು. ಈ ಮನೆ ಯಾವತ್ತಿದ್ರು ನಮ್ದೆ. ಎಸ್, ಸೀಪುಟ ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಸೀತಮ್ಮ ಹೇಳ್ತಿರ್ತಾರಲ್ವ, ಇದು ಹಾಗೇ ಆಗುತ್ತೆ. ಸೀತಮ್ಮನ್ ಕೋಪ ಕಡಿಮೆ ಆಗಿ ನನ್ನ ಜೊತೆ ಮಾತಾಡ್ತಾಳ, ಇದು ನಡೆಯತ್ತಾ? 100% ನಡೆಯುತ್ತೆ. ಫ್ರೆಂಡ್, ನಿಜವಾಗ್ಲೂ ದೇವರ್ ಇದನ್ನು ಕೇಳಿಸ್ಕೊಂತಾನ? ಮತ್ತೆ ಇದಲ್ದೆ ಇನ್ನೇನು ಕೆಲಸ ಅವನಿಗೆ? ಇರುವ ನಿಮಿಷ. ಓ ದೇವ್ರೆ, ನಮ್ಮ ಸಿಹಿ ಮಾತನ್ನ ಕೇಳಿಸ್ಕೊತಿದ್ಯಾ ತಾನೇ? ಫ್ರೆಂಡ್, ಹೀಗೆ ಹೇಳ್ಬಾರ್ದು, ದೇವರಿಗೆ ಸ್ವೀಟಾಗಿ ಹೇಳಬೇಕು. ಓ ದೇವ್ರೆ, ನಮ್ಮ ಸಿಹಿ ಮಾತನ್ನ ಕೇಳಿಸ್ಕೊಳ್ತಾ ಇದೆಯಲ್ವಾ, ಪ್ಲೀಸ್. ನಿನ್ ದೇವ್ರಿಗೆ ನಿನ್ ಮನೆನೇ ಉಳಿಸ್ಕೊಡಕ್ಕಾಗ್ಲಿಲ್ಲ ಅಂದಮೇಲೆ ಅವನೇನಂತ ದೇವ್ರು? ಈ ಮನೆ ನಿಂದೆ, ಡೆತ್ ಸೆಟ್. ಸೀತಮ್ಮನ್ಗೆ ಈಗ ಕೋಪ ಕಮ್ಮಿ ಆಗಿರುತ್ತೆ. ಇಲ್ಲ, ಇನ್ನೂ ಕೋಪ ಇದೆ, ಫುಲ್ ಬಿಸಿ ಬಿಸಿ ಅನಿಸ್ತದೆ. ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಓಕೆ, ನೀನು ಸೀತಮ್ಮ ಇವತ್ತು ರಾತ್ರಿ ಆರಾಮಾಗಿ ಮಲ್ಕೊಳ್ಳಿ. ನಿನ್ನ ರಾಮಪ್ಪ ಎಲ್ಲ ನೋಡ್ಕೋತಾನೆ. ಓಕೆ, ಗುಡ್ ನೈಟ್. ಫ್ರೆಂಡ್, ನೀನು ಇಲ್ಲೇ ಇದ್ಬಿಡು. ಇಲ್ಲ ಬಂಗಾರ, ನಂಗೆ ತುಂಬ ಕೆಲಸ ಇದೆ. ನಿನ್ಗೆ ಯಾವಾಗೆಲ್ಲ ನನ್ನ ನೋಡಬೇಕು ಅಂತ ಅನ್ಸುತ್ತೋ ಆಗಲ್ಲ ನಾನು ಬಂದೇ ಬರ್ತೀನಿ. ಸದ್ಯಕ್ಕೆ ಬೇಬಿ ಊಟ ಮಾಡಿ ಮಲ್ಕೊ. ಓಕೆ, ಫ್ರೆಂಡ್, ಇದನ್ನೇನು ಮಾಡೋದು? ನನಗೆ ಸಂಬಳ ಸಿಕ್ತು, ಸೀತಮ್ಮನಿಗೆ ಕೊಡೋಣ ಅನಿಸ್ತು, ಆದರೂ ಸೀತಮ್ಮ ನನ್ನ ಜೊತೆ ಮಾತಾಡ್ತಾನೇ ಇಲ್ಲ. ಹೀಗೆಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾಡಲ್ಲ. ಗೊತ್ತು ನೀನು. ಮತ್ತೆ ರಾಜ್ಕುಮಾರಿ? ರಾಜ್ಕುಮಾರಿನು ತಾಯಿ ಆಗಿರೋದಕ್ಕೆ ನಾನೇ ಮಹಾರಾಣಿ. ನೀನು ಅಳ್ಬೇಡ ಸೀತಮ್ಮ. ನೀನು ಅಷ್ಟೇ, ಹೀಗೆಲ್ಲ ಮಾಡಬಾರ್ದು ಆಯ್ತಾ, ನನ್ಗೆ ಕೋಪ ಬರುತ್ತೆ. ಸರಿ. ಸರಿ, ನಾನು ಬರ್ತೇನೆ. ಗುಡ್ ನೈಟ್ ರಾವ್. ಬಾಯ್. ಬಾಯ್.